ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಲೇಖಕಿ ಕಾಣಿಸ್ಕೊಳ್ಳುವುದೇ ಅಕ್ಕ ಮಹಾದೇವಿಯಾಗಿ, ಒಬ್ಬ ಸ್ತ್ರೀ ಲೇಖಕಿಯಾಗಿ ಚಿಂತೆ ಅಂದರೆ ವಿಚಾರ ಶಕ್ತಿಯ ದೀಪ್ತಿಯಿಂದ ಬೆಳಗತಕ್ಕಂತಹ ಒಬ್ಬ ಸ್ತ್ರೀಯಾಗಿ ಅಧ್ಯಾತ್ಮವನ್ನು ಜನಕ್ಕೆ ಮುಟ್ಟಿಸುವ ದಿಕ್ಕಿನಲ್ಲಿ ಒಂದು ದೃಢವಾದ ನಿಲುವನ್ನು ತೆಗೆದುಕೊಂಡಂತಹ ಒಬ್ಬ ಸ್ತ್ರೀಯನ್ನು ನೋಡಬೇಕು ಅಂದರೆ ಅದು ಅಕ್ಕ ಮಹಾದೇವಿ ಮೊದಲನೇ ಸರ್ತಿ ಕಾಣ್ತಕ್ಕಂಥ. ಅದುವರೆಗೂ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಲೇಖಕಿಯನ್ನು ನಾವು ಬರಹಗಾರ್ತಿಯನ್ನು ಕಂಡೇ ಇರಲಿಲ್ಲ. ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ವಿಜ್ಜಿಕಾ ಇದ್ಲು. 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಆಳ್ತಾ ಇದ್ದಂಥ ಪುಲಕೇಶಿ ಇದ್ದಂಥ ಕಾಲದಲ್ಲಿ ಆಕೆ ಇದ್ಲು. ಆಕೆ ಸಂಸ್ಕೃತದಲ್ಲಿ ಕೌಮುದಿ ಮಹೋತ್ಸವ ನಾಟಕನ ಬರೆದೆ. ಆದರೆ ಕನ್ನಡದಲ್ಲಿ ಶ್ರೇಷ್ಠ ಕವಿಯತ್ರಿ ಕಾಣಿಸಿಕೊಂಡಿದ್ದು ಮೊಟ್ಟ ಮೊದಲು ಅಕ್ಕ ಮಹಾದೇವಿ ರೂಪದಲ್ಲಿ. ಆಕೆಯ ವಚನಗಳು, ಅದು ಒಂದೊಂದು ವಚನವೂ ಅದು ಎಷ್ಟು ಅರ್ಥವನ್ನು ಹೊಂದಿದೆ ಮಾತ್ರ ಅಲ್ಲ, ಅದರ ಚೌಕಟ್ಟು, ಅದರ ಛಂದಸ್ಸು ಮತ್ತು ಮುಕ್ತವಾಗಿ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ರೀತಿ. ಅದುವರೆಗೂ ಸ್ತ್ರೀ ಎಂದರೆ ಅಡುಗೆ ಮನೆಗೆ ಸೀಮಿತವಾಗಿದ್ದಂತಹ ಕಾಲದಿಂದ ಅಕ್ಕ ಮಹಾದೇವಿಯ ಕಾಲ ಬಂದಂತಹ ನೋಡಿದರೆ ಎಂಥ ಬೆಳವಣಿಗೆ, ನಡೆದು ಬಂದ ದಾರಿಯ ಒಂದು ಅವಲೋಕನ ಮಾಡಿದರೆ ಅಕ್ಕ ಮಹಾದೇವಿಯ ಸಾಧನೆ ಬಹಳ ದೊಡ್ಡದು. ಅರಮನೆಯ ಎಲ್ಲ ಅನುಕೂಲಗಳನ್ನು ನಿರಾಕರಿಸಿ ತನ್ನ ಅಭಿವ್ಯಕ್ತಿಗೆ ಮುಕ್ತವಾದ ವಾತಾವರಣ ಇರಬೇಕು ಅಂತ ದೃಢ ನಿರ್ಧಾರವನ್ನು ಕೈಕೊಂಡು ಆಕೆ ಆ ಶೂನ್ಯ ಪೀಠದವರಿಗೆ, ಅಂದರೆ ಆ ಕಾಲದಲ್ಲಿ ಎಂತೆಂಥವರಿದ್ದರು, ಅಲ್ಲಮ ಪ್ರಭು ಇದ್ದರು, ಬಸವೇಶ್ವರಿದ್ದರು, ಚನ್ನಬಸವಣ್ಣ, ಇವರ ನಡುವೆ ಒಬ್ಬ ದೊಡ್ಡ ವಚನಕಾರ್ತಿಯಾಗಿ ತನ್ನನ್ನು ಸ್ಥಾಪಿಸಿಕೊಂಡಂತಹ ಆಕೆಯ ಸೃಜನ ಸಾಮರ್ಥ್ಯ ಮತ್ತು ಒಂದೊಂದು ವಚನದಲ್ಲೂ ಕೂಡ ಮುಕ್ತವಾಗಿ ಮಾತನಾಡಿದ್ದಾಳೆ. ಅದು ಒಂದು ಲೈಂಗಿಕ ವಿಚಾರ ಆಗಿರ್ಬೋದು, ಮತ್ತೊಂದಿರ್ಬೋದು, ಅದನ್ನು ನಿರ್ಬಿಡೆಯಿಂದ ವ್ಯಕ್ತಪಡಿಸಿದಂಥ ರೀತಿ ಆಕೆಯ ಧೃತಿಯನ್ನು ತಿಳಿಸುತ್ತೆ. ಆಕೆಯ ಕಾವ್ಯ ಶಕ್ತಿಯನ್ನು ನಾವು ಕಾಣ್ತೀವಿ. ಒಂದೊಂದು ವಚನವೂ ಕೂಡ ಅದು ಮುಕ್ತಾಫಲ.